ಚಾಣಕ್ಯ ಅಮಿತ್ ಶಾ ಅವರು ಇವತ್ತು 6 ಬಂಡಾಯ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಮಹತ್ವದ ಸಭೆಯನ್ನ ನಡೆಸಲಿಕ್ಕಿದ್ದಾರೆ. ಅಭ್ಯರ್ಥಿಗೂ ಆಹ್ವಾನ ಇದೆ, ರೆಬೆಲ್ ನಾಯಕರಿಗೂ ಕೂಡ ಆಹ್ವಾನ ಇದೆ. ರೆಬೆಲ್ ನಾಯಕರ ಮೀಟಿಂಗ್ ಜೊತೆಗೆ ಇವತ್ತು ಮೈತ್ರಿ ಏರ್ಪಟ್ಟ ಬೆನ್ನಲ್ಲೇ ಮೈತ್ರಿ ಮುಖಂಡರ ಜೊತೆಗೂ ಕೂಡ ಮೊದಲ ಸಮನ್ವಯ ಸಭೆಯನ್ನ ಕೂಡ ನಡೆಸಲಾಗುತ್ತೆ. ಜೆಡಿಎಸ್ ಹಾಗೂ ಬಿಜೆಪಿ ಉಭಯ ಮುಖಂಡರಿಗೂ ಕೂಡ ಅಮಿತ್ ಶಾ ಅವರು ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಆಹ್ವಾನವನ್ನ ಕೊಟ್ಟಿದ್ರು. ಬೆಂಗಳೂರಿಗೆ ಬಿಜೆಪಿ ಚುನಾವಣಾ ಚಾಣಕ್ಯ ಅಮಿತ್ ಶಾ ಅವರು ಬಂದ ನಂತರ ನಡೀತಾ ಇರುವಂತಹ ಮೊದಲ ಮೈತ್ರಿಗೆ ಸಂಬಂಧಪಟ್ಟಂತಹ ಸಮನ್ವಯ ಸಭೆ ಇದಾಗಿದೆ. ಸಭೆಯಲ್ಲಿ ಅನೇಕ ವಿಚಾರಗಳನ್ನ ಚರ್ಚೆ ಮಾಡಲಾಗುತ್ತೆ. ಒಂದು, ಹೊಂದಾಣಿಕೆಯ ಸಮಸ್ಯೆ, ತಾಳಮೇಳದ ಕೊರತೆ ಎಲ್ಲಿದೆಯೋ, ತಾಳಮೇಳದ ಕೊರತೆಯನ್ನ ಹೇಗೆ ಸರಿದೂಗಿಸ್ಕೊಂಡು ಹೋಗ್ಬೋದು ಅನ್ನೋ ಪಾಠವನ್ನ ಕೂಡ ಹೆಡ್ ಮಾಸ್ಟರ್ ಸ್ಥಾನದಲ್ಲಿ ನಿಂತಿರುವಂತಹ ಅಮಿತ್ ಶಾ ಅವರು ಮಾಡ್ತಾರೆ. ಎರಡೂ ಪಕ್ಷದ ಪ್ರಮುಖ ನಾಯಕರುಗಳಿಗೆ ಬುಲಾವ್ ಹೋಗಿದೆ. ಮೋಸ್ಟ್ ಸೀನಿಯರ್ ಲೀಡರ್ಸ್ ಇರ್ತಾರೆ. ನೋಡ್ತಾ ಹೋಗೋದಾದ್ರೆ ಮೈತ್ರಿ ಸಭೆಯ ಉದ್ದೇಶ, ಅಜೆಂಡಾ, ಮೈತ್ರಿ ಸಮನ್ವಯತೆ ಮತ್ತು ಮೈತ್ರಿಯ ಬಲವರ್ಧನೆ ಹೇಗೆ, ಅದನ್ನ ಪೋಷಿಸಬೇಕಾಗಿರೋ ಜವಾಬ್ದಾರಿ ಎಷ್ಟರ ಮಟ್ಟಿಗೆ ಹಂಚಿಕೊಳ್ಬೇಕು ಅನ್ನೋದನ್ನ ನೋಡ್ತಾರೆ. ಹಾಗೆ ಕಾಂಗ್ರೆಸ್ ಎದುರು ಮೈತ್ರಿಯ ಶಕ್ತಿ ಪ್ರದರ್ಶನ ಆಗಬೇಕು. ಕಾಂಗ್ರೆಸ್ ವಿರುದ್ಧ ಲೀಡ್ ತಗೊಳ್ಳೋದಲ್ಲ, ದೊಡ್ಡ ಲೀಡ್ ತಗೊಂಡು ಅವರಿಗೆ ಅವಮಾನಕಾರಿ ಸೋಲನ್ನ ನೀವು ಹೇಗೆ ತರಬೇಕು ಅನ್ನೋ ಸ್ಟ್ರಾಟಜಿಯನ್ನ ಕೂಡ ಇಲ್ಲಿ ಡಿಸ್ಕಸ್ ಮಾಡ್ತಾರೆ. ಹಾಸನ ಕ್ಷೇತ್ರದ ಬಗ್ಗೆ ಇದ್ದಂತಹ ಗೊಂದಲ ಒಂದು ಹಂತದಲ್ಲಿ ಶಮನ ಆಗಿದೆ. ಅದನ್ನ ಕಂಪ್ಲೀಟ್ ಆಗಿ ಆ ನಾಯಕರನ್ನ ಕರೆಸ್ಕೊಂಡು ಶಮನ ಮಾಡೋ ನಿಟ್ಟಿನಲ್ಲಿ ಕೂಡ ಯೋಚನೆ ಮಾಡ್ತಾರೆ. ಆಮೇಲೆ ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂತಹ ಬೆಂಗಳೂರು ಗ್ರಾಮಾಂತರದಲ್ಲೂ ಕೂಡ ಚುನಾವಣಾ ಸ್ಟ್ರಾಟಜಿ ಹೇಗಿರಬೇಕು, ಯಾವುದನ್ನ ಸರಿಪಡಿಸಿಕೊಳ್ಬೇಕು, ಟ್ರೆಂಡ್ ಹೇಗೆ ಬದಲಾಯಿಸಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಜಂಟಿ ಪ್ರಚಾರದ ತಂತ್ರ ಮತ್ತು ಪ್ರಚಾರ ಕಾರ್ಯದ ಬಗ್ಗೆ ಕೂಡ ಫೋಕಸ್ ಮಾಡ್ತಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಇವಿಷ್ಟು ಕೂಡ ಮೈತ್ರಿ ಸಭೆಯನ್ನ ನಡೆಸ್ತಾ ಇರುವಂತಹ ಉದ್ದೇಶಗಳಾಗ್ತಾ ಇದೆ. ಯಾವ ಕಾರಣಕ್ಕೆ ಅನ್ನೋದ್ರ ಡೀಟೇಲ್ಸ್ ನೀವು ನೋಡ್ತಾ ಇದ್ದೀರಾ. ಪ್ರತಿ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಶಾಸಕರಿದ್ರು ಕೂಡ ಲೀಡ್ ತಗೊಳ್ಳೋದು ಹೇಗೆ, ಏನ್ ಮಾಡಬೇಕು, ಮತ್ತೆ ಪಕ್ಷ ಭೇದವನ್ನ ಮರೆತು ಕಾರ್ಯಕರ್ತರು ಹೇಗೆ ಒಂದಾಗಬೇಕು, ಜಲ್ಲಾಗಬೇಕು, ಅದೆಲ್ಲವನ್ನ ಕೂಡ ಇಲ್ಲಿ ಡಿಸ್ಕಸ್ ಮಾಡ್ತಾರೆ. ಮತ್ತೆ ಎರಡೂ ಪಕ್ಷದ ಗೌರವ ಕಾಪಾಡಿಕೊಳ್ಳೋ ಕೆಲಸ ಆಗುತ್ತೆ.